ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲಿಗೆ ಸ್ವಾಗತ. ಹಿರಿಯರು ಹೇಳಿರುವಂಥ ಒಂದು ಆರೋಗ್ಯಕರ ಅಡುಗೆಗಳಲ್ಲಿ ಈ ಅಡುಗೆ ಕೂಡ ಒಂದು ಮೆಂತೆಯ ಗಂಜಿ. ಮೆಂತೆಯ ಗಂಜಿ ಮಾಡ್ಕೊಳ್ಳೋದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಕಾಳನ್ನು 5ರಿಂದ 6 ಗಂಟೆ ನೆನೆಸಿಟ್ಕೊಂಡಿರೋವಂಥದ್ದು, ಹಾಗೆ ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿ 1/4 ಕಪ್ನಷ್ಟು, ಮತ್ತು 1 ಸಣ್ಣ ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನು. ಅದನ್ನು ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಅನ್ನ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬಂದಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿರೋ ಅಕ್ಕಿ ನಾನು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ನೆನೆಸಿದ್ರೆ ಪರವಾಗಿಲ್ಲ, ಸಾಕು. ಹಾಗೆ 5ರಿಂದ 6 ಗಂಟೆ ನೆನೆಸಿಟ್ಕೊಂಡಿರೋಂಥ ಮೆಂತೆ ಕಾಳು ಇದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ 1 ಕಪ್ನಷ್ಟು ನಾನು ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಸೊ ಆ 1 ಕಪ್ ಅಕ್ಕಿಗೆ 4 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಏನಂತಂದರೆ ಗಂಜಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರಿಟ್ಟರೂ ತೊಂದರೆ ಇಲ್ಲ. ಸೊ ಈ ನೀರನ್ನು ಹಾಕಿಬಿಟ್ಟು 3ರಿಂದ 4 ವಿಷಲ್ ಮಾಡಬೇಕಾಗತ್ತೆ. ಮೆಂತೆ ಕಾಳು ಕೂಡ ಚೆನ್ನಾಗಿ ಬೇಯಬೇಕು, ಹಾಗೆ ಅಕ್ಕಿ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬರಬೇಕಾಗತ್ತೆ. ಸೊ ಇದನ್ನು ನಾನು 3ರಿಂದ 4 ವಿಷಲ್ಗಳಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ನ ಸೈಡಿಗೆ ಇಟ್ಕೊಂಡು, ಹಾಗೆ ನಾನು ಈಗಾಗಲೇ ತುರಿದಿರೋಂಥ ಒಳ್ಳೆಯ ಕಾಯಿ ತುರಿ ಫ್ರೆಶ್ ಆಗಿ ತುರಿದಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಳ್ಳಿ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಏನಂತಂದರೆ ಕಾಯಿ ಹಾಲು ರೆಡಿ ಮಾಡ್ಕೋಬೇಕು ಈ ಗಂಜಿಗೆ. ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ನಾನು ಅದನ್ನು ಚೆನ್ನಾಗಿ ರುಬ್ಬಿಬಿಟ್ಟು ರಸನ ತೆಗೆದಿಟ್ಕೊಳ್ಕೊಳ್ಳೋಕ್ಕೆ ಫಸ್ಟಿಗೆ ಮೊದಲ ಒಂದು ಸರಿನೇ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿ, ಈಗ ಕಾಯಿ ಹಾಲು ಮಾಡುವಾಗ ಗಟ್ಟಿ ಹಾಲು, ತೆಳು ಹಾಲು ಅಂಥೇಳಿ 2 ಥರ ಮಾಡ್ತಾರೆ. ಸೊ ಇದನ್ನು ಮೊದಲ ಹಾಲು, ಇದು ಕಾಯಿ ಹಾಲು, ಅದನ್ನು ನಾನು ರಸನ ಗಟ್ಟಿಯ ಹಾಲು ತೆಗೆದಿಟ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲದನ್ನು ಸೋಸಿಟ್ಕೊಳ್ಳಿ. ಈ ಗಂಜಿಯಲ್ಲಿ ಕಾಯಿ ಹಾಲು ಹಾಕಿರೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಪೂರ್ತಿಯಾಗಿ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಒಂದು ಸರಿ ತುರಿದು ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಒಂದೇ ಸರಿ ಮಾಡ್ಕೋಬೋದು. ಇಲ್ಲ ಅಂತಂದರೆ 2 ಸರಿ ನೀರನ್ನು ಹಾಕಿಬಿಟ್ಟು ಮತ್ತೆ ಮಿಕ್ಸಿ ಮಾಡಿಬಿಟ್ಟು ಮತ್ತೊಂದು ಸರಿ ನೀರು ತಕ್ಕೊಂಡ್ರೂ ಪರವಾಗಿಲ್ಲ. ಗಟ್ಟಿ ಹಾಲು ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಸೊ ಇದನ್ನು ಉಳಿದಿರೋ ಅಂಥ ಕಾಯಿ ತುರಿ ಏನಿದೆ ಅದನ್ನು ನೀವು ಪಲ್ಯ ಸಾಂಬಾರಿಗೆ ಕೂಡ ಹಾಕೋಬೋದು. ಇಲ್ಲ ಅಂತಂದರೆ ಮತ್ತೊಂದು ಸರಿ ರುಬ್ಬಿಬಿಟ್ಟು ಅದರ ನೀರನ್ನು ತಕ್ಕೊಂಡ್ರೂ ಪರವಾಗಿಲ್ಲ. ಸೊ ನಾನು ಇದನ್ನು 1/4 ಬೌಲು, ಅದಕ್ಕಿಂತ ಜಾಸ್ತಿ ಹಾಲು ಬಂದಿದೆ. ಸೊ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಈಗ ಕುಕ್ಕರ್ ಕೂಡ ಚೆನ್ನಾಗೆ ತಣ್ಣಗಾಗಿದೆ. ಈಗ ನಾನು ಅದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಏನಂತಂದರೆ ಬಾಣಂತಿಯರಿಗೆ ಕೊಡಬೇಕು ಅಂತ ಅಂದಾಗ ಸ್ವಲ್ಪ ಮ್ಯಾಶ್ ಮಾಡಿ ಗಂಜಿ ಚೆನ್ನಾಗೆ ಮ್ಯಾಶ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ಗಟ್ಟಿಯಾಗಿದ್ದರೆ ಪರವಾಗಿಲ್ಲ ಅಂತಂದರೆ ಹಾಗೆ ಕೂಡ ಬಿಟ್ಕೋಬೋದು. ಇದು ಬಿಸಿ ಇದ್ದಾಗ ನಾವು ಮ್ಯಾಶ್ ಮಾಡಿದಷ್ಟು ಸಾಫ್ಟಾಗಿ ಬರುತ್ತೆ. ಹಾಗೆ ಈಗಾಗಲೇ ನಾನು ಮಾಡ್ಕೊಂಡಿರೋಂಥ ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ಪೂರ್ತಿ ಗಟ್ಟಿಯಾದ ಕಾಯಿ ಹಾಲು. ಸೊ ಇನ್ನೊಂದು ಸ್ವಲ್ಪ ನಾನು ಉಳಿದಿರೋ ಅಂಥ ಇದನ್ನು ಅದರಲ್ಲೇ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕಿಬಿಟ್ಟು, ಹಾಗೆ ಅದನ್ನು ನೀರು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಆ ನೀರನ್ನು ಕೂಡ ಇಲ್ಲಿ ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ. ನೋಡ್ಕೊಬಿಟ್ಟು ಸೇರಿಸ್ಕೊಳ್ಳಿ ಎಷ್ಟು ಬೇಕು ಅಂತ ಹೇಳಿಬಿಟ್ಟು, ಕನ್ಸಿಸ್ಟೆನ್ಸಿ ನಿಮಗೆ. ಹಾಗೆ ಅದೆರಡನ್ನೂ ನೀಟಾಗಿ ಹೊಂದ್ಕೊಳ್ಳೋ ಥರ ಸೇರಿಸ್ಬಿಟ್ಟು ರೆಡಿ ಮಾಡಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ಮೇಲೆ ಅದಕ್ಕೆ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಈ ಜೋನಿ ಬೆಲ್ಲ ಬರುತ್ತಲ್ವ, ಸೊ ಅದು ಗಟ್ಟಿ ಬೆಲ್ಲ ಇರುತ್ತೆ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ನೀವು ಬೆಲ್ಲದ ಪುಡಿ ಇರೋವಂಥವ್ರು ಬೆಲ್ಲದ ಪುಡಿ ಅಥವಾ ಬೆಲ್ಲದ ಅಚ್ಚು ಬರುತ್ತಲ್ಲ, ಅದಾದರೆ ಸ್ವಲ್ಪ ಸೋಸ್ಬಿಟ್ಟು ಹಾಕಿ, ಕಸ ಏನಾದರೂ ಇದೆ ಅಂತ ಹೇಳಿಬಿಟ್ಟು ಸೋಸ್ಬಿಟ್ಟು ಹಾಕಿದರೆ ಪರವಾಗಿಲ್ಲ. ಸೊ ಇವಾಗ ಸ್ವೀಟ್ ಕೂಡ ಅಷ್ಟೇ, ನಿಮಗೆ ಎಷ್ಟು ಬೇಕು ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ. ಕಹಿ ಅಂತೂ ಆಗೋದಿಲ್ಲ, ಹಾಗೆ ಕೂಡ ತಿನ್ಬೋದು. ಇದು ಸ್ವೀಟ್ ಗಂಜಿ ಮಾಡೋದು ನಾವು ಬಾಣಂತಿಯರಿಗೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಬೆಲ್ಲ ಸ್ವಲ್ಪ ಸಾಕಷ್ಟು ಹಾಕಿಬಿಟ್ಟು ಸ್ವಲ್ಪ ತುಪ್ಪನ ಇದರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅವರಿಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಯಾಕಂತಂದರೆ ಇದನ್ನು ಚೆನ್ನಾಗಿ ಬೇಯಿಸಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕಾಗತ್ತೆ, ಇಲ್ಲಾಂತಂದರೆ ಡೈಜೆಸ್ಟ್ ಆಗೋದಿಲ್ಲ. ಹಾಗೆ ಇದನ್ನು ಬಾಣಂತಿಯರಿಗೆ ಎದೆ ಹಾಲು ಹೆಚ್ಚಾಗೋದಕ್ಕೋಸ್ಕರ ಇದನ್ನು ಮಾಡಿಕೊಡ್ತಾರೆ. ಹಾಗೆ ಇನ್ನು ಹೆಣ್ಮಕ್ಳಿಗೆ ಕೂಡ ಕೊಡ್ಬೋದು. ಸ್ವಲ್ಪ ಬೆನ್ನು ನೋವು, ಕೈಕಾಲು ಸೆಳೆತ ಈ ಥರ ಎಲ್ಲ ಇದ್ದವರು ಇದನ್ನು ಸೇವಿಸ್ಬೋದು. ಬೆಳಿಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತಿಗೆ ಕೂಡ ಅದರ ಮೇಲೆ ತುಪ್ಪನ್ನು ಹಾಕಿಬಿಟ್ಟು ಸರ್ವ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕರವಾದ ಒಂದು ಈ ಗಂಜಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.